ಮೆಡಿಕಲ್, ಡೆಂಟಲ್, ಆಯುಷ್ ಅವರಿಗೆ ಸೀಟ್ ಅಲಾಟ್ ಮಾಡ್ತಾರೆ. ಮತ್ತೆ ಸಿಇಟಿ ರ್ಯಾಂಕ್ ಆಧರಿಸಿ ಉಳಿದ ವೃತ್ತಿಪರ ಕೋರ್ಸ್ಗಳಿಗೆ ಅಲಾಟ್ ಮಾಡುವಂಥದ್ದು. ಆದರೆ ನೀಟ್ ಪರೀಕ್ಷೆಯ ಡಾಟಾ ನಮಗೆ ಕೊಡ್ತಾರೆ. ಅದರ ಆಧಾರದ ಮೇಲೆ ನೀಟ್ ರ್ಯಾಂಕ್ ಆಧರಿಸಿ ಮೆಡಿಕಲ್, ಡೆಂಟಲ್, ಆಯುಷ್ಗೆ, ಸಿಇಟಿ ರ್ಯಾಂಕ್ ಆಧರಿಸಿ ತಮ್ಗೆ ಗೊತ್ತಿದೆ ರ್ಯಾಂಕ್ ಆಧರಿಸಿ ಅದು ಕಂಬೈಂಡ್. ಯಾಕೆಂತಂದ್ರೆ ನಮ್ಮ ಕರ್ನಾಟಕದ ಪೋಷಕರು ಯಾವ ರೀತಿ ಇರುತ್ತೆ ಅಂತಂದ್ರೆ ಮೊದಲು ಮೆಡಿಕಲ್ಲು ಕೆಲವರು ಕ್ಲಾರಿಟಿ ಇರುತ್ತೆ, ಇಂಜಿನಿಯರಿಂಗ್ ಹೋಗ್ಬಿಡ್ತೀವಿ ಅಂತ. ಕೆಲವರು ಯಾರು PCMB ಓದುವಂತಹ ವಿದ್ಯಾರ್ಥಿಗಳು ಮೊದಲು ಮೆಡಿಕಲ್ಲು, ಒಂದ್ ವೇಳೆ ಸಿಕ್ಕಿಲ್ಲ ಅಂತಂದ್ರೆ ಡೆಂಟಲ್ಲು, ಅದು ಸಿಕ್ಕಿಲ್ಲ ಅಂದ್ರೆ ಆಮೇಲೆ ಪ್ಲಾನ್ B ತರ ಇಂಜಿನಿಯರಿಂಗು, B ಫಾರ್ಮಾ, ಈ ತರ ಥಿಂಕಿಂಗ್ ಇರುತ್ತೆ. ನಾವು ಈ ಹಿಂದಿಂದ ಒಂದ್ ವೇಳೆ ಮೆಡಿಕಲ್ಗೆ ನೀಟ್ ರ್ಯಾಂಕ್ ಆಧರಿಸಿ ಸಪರೇಟ್ ಕೌನ್ಸಿಲಿಂಗ್ ಮಾಡಿಬಿಟ್ರೆ ಮೆಡಿಕಲ್ ಸೀಟ್ ತಗೊಂಡು ಅಡ್ಮಿಷನ್ ಆಗ್ಬಿಡ್ತಾರೆ ಅವರು. ಮತ್ತೆ ಇಂಜಿನಿಯರಿಂಗ್ ಇಂದು ಸೀಟನ್ನು ಸಪರೇಟ್ ಮಾಡ್ತು ಅಂತಂದ್ರೆ ಅವರು ಇಲ್ಲಿಗೆ ಬರಕ್ಕಾಗಲ್ವಾ? ಅಲ್ಲೂ ಅಕಸ್ಮಾತ್ ಅವರಿಗೆ ಮೆಡಿಕಲ್ ಸಿಕ್ಕಿಲ್ಲ, ಒಳ್ಳೆ ಸೀಟ್ ಸಿಕ್ಕಿಲ್ಲ, ಇಲ್ಲಿ ಇಂಜಿನಿಯರಿಂಗ್ ಒಳ್ಳೆ ಸೀಟ್ ಸಿಕ್ತು. ಒಂದ್ ವೇಳೆ ಇಂಜಿನಿಯರಿಂಗ್ ಮೊದಲು ಮಾಡಿದ್ರೆ ಇಂಜಿನಿಯರಿಂಗ್ ಅಡ್ಮಿಷನ್ ಆಗ್ಬಿಟ್ಟು ಆಮೇಲೆ ನಾವು ಮೆಡಿಕಲ್ ಮಾಡಿದ್ರೆ ಅಲ್ಲಿ ಹೋದ್ರೆ ಈ ಸೀಟ್ ಬಿಟ್ಬಿಡ್ತಾರೆ. ಅಂದ್ರೆ ಒಟ್ರಾಸಿ ಈ ಪ್ರತ್ಯೇಕವಾಗಿ ಮಾಡೋದ್ರಿಂದ ಸೀಟು ಆಯ್ಕೆಯಲ್ಲಿ ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ತೊಂದರೆ ಮತ್ತು ಗೊಂದಲ ಆಗುತ್ತೆ. ಅದಕ್ಕೇನೆ ಕರ್ನಾಟಕದಲ್ಲಿ ಬ್ಯೂಟಿಫುಲ್ ಆಗಿ ಹಿಂದೆ ನಮ್ಮವ್ರು ಡಿಸೈನ್ ಮಾಡಿದ್ದಾರೆ ಕಂಬೈನ್ಡ್ ಕೌನ್ಸಿಲಿಂಗ್ ಅಂತ. ನೀವು ಎಷ್ಟು ಕೋರ್ಸುಗಳಿಗೆ ಬೇಕಾದ್ರೂ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ನೀಟ್ ರ್ಯಾಂಕ್ ಇತ್ತು ಅಂತಂದ್ರೆ ಮೆಡಿಕಲ್, ಡೆಂಟಲ್, ಆಯುಷ್ ಮಾಡ್ಬೋದು. ಉಳಿದವರು ನಿಮ್ಮ ರ್ಯಾಂಕ್ ಆಧರಿಸಿ ಎಂಟ್ರಿ ಮಾಡ್ಬೋದು. ಕೆಲವು ವಿದ್ಯಾರ್ಥಿಗಳಿಗೆ ನೀಟ್ ರ್ಯಾಂಕು ಇರುತ್ತೆ, CET ರ್ಯಾಂಕು ಇರುತ್ತೆ, ನೀವು ಎಂಟ್ರಿ ಮಾಡ್ಬೋದು. ನಿಮ್ಮ ರ್ಯಾಂಕು, ನಿಮ್ಮ ರಿಸರ್ವೇಶನ್, ನಿಮ್ಮ ಆಯ್ಕೆಗಳ ಆಧರಿಸಿ ನಿಮಗೆ ಒಂದು ಬೆಸ್ಟ್ ಸೀಟನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಈಗ ತಮ್ಗೆ ಗೊತ್ತಿರುವಂತೆ ನೀಟ್ ಪರೀಕ್ಷೆ ಮುಂದೋಗಿದೆ. ಪರೀಕ್ಷೆ ಆದ ನಂತರ ಮಿನಿಮಮ್ ಒಂದು ತಿಂಗಳಾದ್ರೂ ಅವರು ರಿಸಲ್ಟ್ ಪಬ್ಲಿಷ್ ಮಾಡುವಂಥದ್ದಕ್ಕೆ ಸಮಯ ತಗೊಳ್ತಾರೆ. ಹಿಂದಿನ ವರ್ಷಗಳನ್ನು ನೋಡಿದ್ರೆ ನಾವು. ಆದರೆ AICT ಅವರು ಇಂಜಿನಿಯರಿಂಗ್ ಅಡ್ಮಿಷನ್ಸ್ಗೆ ಕಟ್ ಆಫ್ ಡೇಟ್ ಕೊಡುವಂಥದ್ದು. ಈಗ ನಾವು ಕೌನ್ಸಿಲಿಂಗ್ಗೆ ಶುರು ಮಾಡದೆ ನಾವು ನೀಟ್ ಎಕ್ಸಾಮು, ನೀಟ್ ರಿಸಲ್ಟಿಗೆ ಕಾಯ್ತಾ ಕೂರ್ತು ಅಂತಂದ್ರೆ ನೀಟ್ ರಿಸಲ್ಟ್ ಆದ್ಮೇಲೂ ಸಹ ತಮಗೆ ಗೊತ್ತಿದೆ MCC ಅವರು ಟೈಮ್ ಟೇಬಲ್ ಕೊಡ್ತಾರೆ, ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಅಂತ ಅನ್ಕೊಂಡು. ಅದಕ್ಕೆ ನಾವು ಮ್ಯಾಚ್ ಮಾಡ್ಕೊಳಕ್ ಹೋಯ್ತು ಅಂತಂದ್ರೆ ಲಾಸ್ಟ್ ಇಯರ್ ತಮ್ಗೆ ಗೊತ್ತಿದೆ ಎಲ್ಲಿವರೆಗೆ ನಾವು ಕೌನ್ಸಿಲಿಂಗ್ ಮಾಡಿಬಿಟ್ಟಿದ್ದೀವಿ. ಇದರಿಂದ ಇಂಜಿನಿಯರಿಂಗ್ ಹೋಗುವಂತಹ, ಬರೀ ಇಂಜಿನಿಯರಿಂಗು, ಬರೀ ಫಾರ್ಮ್ ಸೈನ್ಸ್, ವೆಟರ್ನರಿಗೆ ಹೋಗುವಂತಹ ವಿದ್ಯಾರ್ಥಿಗಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ಎಲ್ಲಾ ಕಾಲೇಜುಗಳ ವೃತ್ತಿಪರ ಅಂದ್ರೆ ಮೆಡಿಕಲ್, ಡೆಂಟಲ್, ಆಯುಷ್ ಮತ್ತೆ ಇಂಜಿನಿಯರಿಂಗ್ ಎಲ್ಲ ಅಸೋಸಿಯೇಷನ್ಗಳು ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರು ಹಾಗೂ ಉನ್ನತ ಶಿಕ್ಷಣ ಸಚಿವರು ಸರ್ಕಾರದ ಮಟ್ಟದಲ್ಲಿ ನೀಟ್ ಪರೀಕ್ಷೆ ಮರುಪರೀಕ್ಷೆ ಆಗ್ತಾ ಇರೋದ್ರಿಂದ, ಡಿಲೇ ಆಗ್ತಾ ಇರೋದ್ರಿಂದ ನಾವು ಯಾವ ರೀತಿ ಈ ವರ್ಷ ಕೌನ್ಸಿಲಿಂಗ್ ಮಾಡಬೇಕು ಅಂತ ಒಂದು ವಿವರವಾದ ಸಭೆಯನ್ನ ನಡೆಸಿ ಈ ಬಾರಿ ಮೆಡಿಕಲ್, ಡೆಂಟಲ್, ಆಯುಷನ್ನ ಹೊರತುಪಡಿಸಿ ಅಂದ್ರೆ ಆ ರಿಸಲ್ಟಿಗೆ ವೆಯ್ಟ್ ಮಾಡದೆ ಉಳಿದಂತಹ ಕೋರ್ಸ್ಗಳಿಗೆ ಕೌನ್ಸಿಲಿಂಗ್ ಶುರು ಮಾಡುವಂತದ್ದಕ್ಕೆ ನಿರ್ಧಾರ ಮಾಡಲಾಗಿದೆ.